ಇವತ್ತು ನಮ್ಮ ಅಭ್ಯರ್ಥಿ ಆನಂದ್ ಸಾಬ್ ಗಡ್ಮಟ್ ಅವರು, ಬಿಜೆಪಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಅವರು. ಬಸವರಾಜ ಬೊಮ್ಮಾಯಿ ಅವರು ಈಗಲೇ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಹಾವೇರಿ ಜಿಲ್ಲೆಗೆ ಏನು ಕೊಡುಗೆ ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ ಅದು ದೊಡ್ಡ ಶೂನ್ಯ. ಈಗ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯನವರು ಕಳೆದ 8 ತಿಂಗಳ ಅವಧಿಯಲ್ಲಿ ಹಾವೇರಿ ಜಿಲ್ಲೆಯ ನೀರಾವರಿ ಯೋಜನೆಗಳನ್ನು ಕಾರ್ಯಗೊಳಿಸುವ ದಿಕ್ಕಿನಲ್ಲಿ 4 ಬಾರಿ ಹಾವೇರಿಗೆ ಬಂದು ಪ್ರಗತಿ ಪರಿಶೀಲನೆ ಮಾಡಿ ಜೂನ್ ಅಂತ್ಯದ ಒಳಗಾಗಿ ಹಾವೇರಿ ಜಿಲ್ಲೆಯ 90% ಕೆರೆಗಳಿಗೆ ನೀರು ತುಂಬಿಸಲಿಕ್ಕೆ ಈಗಾಗಲೇ ಕಾರ್ಯಾರಂಭವನ್ನು ಮಾಡಿದ್ದಾರೆ. ಬಹುಶಃ ಯಾರ ಮುಖ್ಯಮಂತ್ರಿಯಾಗಿ ಏನೂ ಕೆಲಸ ಮಾಡಲಿಕ್ಕೆ ಸಾಧ್ಯ ಇರುವಂತಹ ವ್ಯಕ್ತಿ ಈಗ ಲೋಕಸಭೆಗೆ ಸ್ಪರ್ಧೆ ಮಾಡಿದ್ದಾರೆ. ಬಹುಶಃ ಅದರಿಂದ ಅರ್ಥ ಇಲ್ಲ. ಆದರೆ ನೂತನವಾಗಿ ಒಬ್ಬ ಯುವಕ ಈ ಕ್ಷೇತ್ರಕ್ಕೆ ಪ್ರವೇಶ ಮಾಡಿದ್ದಾರೆ. 5 ಚುನಾವಣೆಗಳನ್ನು ಕಾಂಗ್ರೆಸ್ ಸ್ವತಂತ್ರ ಸಂದರ್ಭದಲ್ಲಿ ಮೊದಲನೇ ಬಾರಿಗೆ ಆನಂದ ಸ್ವಾಮಿ ಅವರ ಈ ಕ್ಷೇತ್ರದ ಪ್ರವೇಶದಿಂದ ಗೆಲ್ಲುವಂತಹ ಬಹುದೊಡ್ಡ ಅವಕಾಶ ಇವತ್ತು ಕಾಂಗ್ರೆಸ್ಗೆ ಇವತ್ತಿದೆ. ಆ ಕಾರಣದಿಂದ ತಮ್ಮಲ್ಲಿ ನಾನು ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ಳೋದು, 7ನೇ ತಾರೀಕಿಗೆ ತಾವು ಮತದಾನ ಹೋಗುವಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಮಾಡಿದಂತಹ ಕಾರ್ಯಗಳನ್ನ ಅವಲೋಕನೆ ಮಾಡಿ ಹಸ್ತದ ಗುರುತಿಗೆ ಮತದಾನ ಮಾಡಿ ಆನಂದ ಸ್ವಾಮಿ ಗಡ್ಡೆ ಅವರನ್ನ ಲೋಕಸಭಾ ಸದಸ್ಯರಾಗಿ ಮಾಡಲಿಕ್ಕೆ ತಾವು ಆಶೀರ್ವಾದ ಮಾಡಬೇಕಂತ ಕೇಳಿಕೊಂಡು ನಾನು 2 ಮಾತನ್ನು ಮುಗಿಸ್ತೇನೆ. ಸರ್ವರ ಒಳಿತಿಗೆ, ಕ್ಷೇತ್ರದ ಪ್ರಗತಿಗೆ ಆಯ್ಕೆಯಾಗಲಿ ಕ್ರಮ ಸಂಖ್ಯೆ 1